Greetings to everyone in the name of our Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. Today we are going to meditate from the book of Matthew chapter 14. ಇವತ್ತು ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಿಂದ ಧ್ಯಾನ ಮಾಡಲಿದ್ದೇವೆ. Here we are going to read Jesus walks on the water. ಇಲ್ಲಿ ನಾವು ಓದುವಂತ ಒಂದು ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯುವುದನ್ನು ನಾವು ನೋಡುತ್ತೇವೆ. Here we see that what his disciples do. ಯೇಸು ಸ್ವಾಮಿಯ ಶಿಷ್ಯರು ಏನು ಮಾಡುತ್ತಾರೆ ಎಂಬುದನ್ನು ಸಹ ನಾವು ನೋಡಲಿದ್ದೇವೆ. His disciples always walked with him. ಯೇಸು ಸ್ವಾಮಿಯ ಶಿಷ್ಯರು ಯಾವಾಗಲೂ ಯೇಸು ಸ್ವಾಮಿಯ ಸಂಗಡ ನಡೆದರು. They saw all the miracles. ಅವರು ಯೇಸು ಸ್ವಾಮಿ ಮಾಡಿದ ಎಲ್ಲಾ ಅದ್ಭುತಗಳನ್ನು ನೋಡಿದರು. They knew the Lord Jesus was. ಅವರಿಗೆ ಬಹಳ ಚೆನ್ನಾಗಿ ಮನವರಿಕೆಯಾಗಿತ್ತು, ಗೊತ್ತುಂಟಾಗಿತ್ತು ಯೇಸು ಸ್ವಾಮಿ ಯಾರು ಎಂಬುದಾಗಿ. But here one of his disciples called Peter, ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನಾದಂತ ಪೇತ್ರನ್ ಎಂಬುವನು, he is losing up his faith. ಆತನು ತನ್ನ ನಂಬಿಕೆಯನ್ನು ಕಳೆದುಕೊಳ್ಳುವಂತವನಾಗಿದ್ದಾನೆ. The Lord is telling them to go and travel in boat and go to the other side. ಕರ್ತನಾಗಿರುವಂತ ಯೇಸು ಸ್ವಾಮಿ ಶಿಷ್ಯರು ನೋಡಿ ಆಚೆ ದಡಕ್ಕೆ, ಅಂದರೆ ಈ ಕಡೆಯಿಂದ ಆ ಕಡೆ ದೋಣಿಯಲ್ಲಿ ಪ್ರಯಾಣ ಮಾಡಿ ಹೋಗಿ ಎಂಬುದಾಗಿ ಕಳಿಸಿಕೊಡುತ್ತಾರೆ. Then I will come and join with you. ನೀವು ಹೋಗಿ ಸೇರಿದ ನಂತರ ನಿಮ್ಮ ಸಂಗಡ ನಾನು ಬಂದು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. When the disciples went, ಶಿಷ್ಯರು ಹೊರಟು ಹೋದಾಗ the Lord is going on a mountainside. ಕರ್ತನಾಗಿರುವಂತ ಯೇಸು ಸ್ವಾಮಿಯು ಬೆಟ್ಟದ ಕಡೆಗೆ ಹೋದರು. He went to pray. ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದರು. After healing all the people, we see the Lord is not taking rest. ಆ ಜನಗಳಿಗೆ ಉಪದೇಶ ಮಾಡಿ ಸ್ವಸ್ಥತೆಯನ್ನು ಮಾಡಿದ ನಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಆತನು ಬೆಟ್ಟಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವುದನ್ನು ನೋಡುತ್ತೇವೆ. We see after going and praying all the night, ಇಡೀ ರಾತ್ರಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ನಂತರ shortly before dawn he is going and appearing before the disciples. ಮುಂಜಾನೆ ಕತ್ತಲಿರುವಾಗಲೇ, ಅಂದರೆ ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರ 4 ಗಂಟೆಯಲ್ಲಿ ಶಿಷ್ಯರನ್ನು ಸಂಧಿಸುವುದಕ್ಕಾಗಿ ಹೋಗುತ್ತಾರೆ. In English it says before dawn. ಅಲ್ಲಿ ಇನ್ನು ಬೆಳಗರಿಯುವುದಕ್ಕಿಂತ ಮುಂಚಿತವಾಗಿ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. Kannada it says at 4 a.m. in the morning. ಕನ್ನಡ ಸತ್ಯವೇದದಲ್ಲಿ ಮುಂಜಾನೆ 4 ಗಂಟೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 4 a.m. in the morning the Lord is appearing before his disciples. ಮುಂಜಾನೆ ಅಂದರೆ ಬೆಳಗ್ಗೆ 4 ಗಂಟೆಯಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನೇ ಆ ಶಿಷ್ಯರಿಗೆ ತೋರ್ಪಡಿಸಿಕೊಳ್ಳುತ್ತಾರೆ. The disciples saw him and they thought it was a ghost. ಆ ಶಿಷ್ಯರು ಯೇಸು ಸ್ವಾಮಿಯನ್ನು ನೋಡಿದಾಗ ಅದು ಭೂತವೋ ದೆವ್ವವೋ ಎಂಬುದಾಗಿ ಹೆದರಿದರು. Because they were sitting in the boat and the wind was blowing in a loud voice. ಆ ಒಂದು ಸಮಯದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ದೋಣಿಯಲ್ಲಿದ್ದಾಗ ಬಿರುಗಾಳಿಯು ಬೀಸುತ್ತಾ ಅಲ್ಲೋಲ ಕೊಲ್ಲಲವಾಗಿ ಸಮುದ್ರವು ಆಯಿತು ಎಂಬುದಾಗಿ ನೋಡುತ್ತೇವೆ. The water was also very sharp at that time. ಆ ಒಂದು ಸಮಯದಲ್ಲಿ ವೇಗವಾಗಿ ದೊಡ್ಡ ದೊಡ್ಡ ಅಲೆಗಳ ಬಡಿತವು ಆ ಒಂದು ದೋಣಿಗೆ ಬಂದು ಬಡಿಯಿತು ಎಂಬುದಾಗಿ The ನೋಡುತ್ತೇವೆ. waves were coming and pushing the boat and they were shaken. ಆ ಒಂದು ದೊಡ್ಡ ಅಲೆಗಳು ಬಂದು ಆ ದೋಣಿಯನ್ನು ತಳ್ಳುವಾಗ ಅವರು ಅಲುಗಾಡಿದರು, ಆ ದೋಣಿಯು ಅಲುಗಾಡಿತು, ಭಯಪಟ್ಟವರಾಗಿದ್ದರು. In between that, when they saw the Lord, they thought that it was a ghost. ಇಂಥ ತೊಂದರೆಯ ಮಧ್ಯದಲ್ಲಿ ಯೇಸು ಸ್ವಾಮಿಯು ಸಮುದ್ರದ ಮೇಲೆ ನಡೆದು ಬರುವುದನ್ನು ಕಂಡಾಗ ಶಿಷ್ಯರೆಲ್ಲರೂ ಇದು ಭೂತವೋ ಏನೋ ಎಂಬುದಾಗಿ ಭಯಪಟ್ಟರು. We read it in verse 26. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಓದುತ್ತೇವೆ. They thought it was a ghost and they cried out in fear. ಅವರು ದೆವ್ವ ಭೂತವೆಂದು ಭಯಪಟ್ಟು ತತ್ತರಿಸಿ ಅವರು ಬಹಳ ಕೂಗಾಡಿದರು ಎಂಬುದಾಗಿ ನೋಡುತ್ತೇವೆ. In 27, 27ನೇ ವಾಕ್ಯದಲ್ಲಿ the Lord says that take courage, don't be afraid, it is I. ಮತ್ತಾಯ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರನ್ನು ನೋಡಿ, ಅಂದರೆ ಶಿಷ್ಯರು ನೋಡಿ ಹೇಳ್ತಾರೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂಬುದಾಗಿ ಹೇಳುತ್ತಾರೆ. Early in the morning today the Lord is telling you, don't be afraid of the wind that comes and shakes in your life. ನೋಡಿ ಪ್ರಿಯರೇ, ಮುಂಜಾನೆಯಲ್ಲಿಯೇ ಶಿಷ್ಯರಿಗೆ ಹೇಳಿದ ಪ್ರಕಾರ ನಿಮ್ಮನ್ನು ಸಹ ನೋಡಿ ಕರ್ತನು ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ, ಭಯ ಪಡಬೇಡ್ರಿ,
ಅಂಜಬೇಡ್ರಿ ಎಂಬುದಾಗಿ ಧೈರ್ಯಪಡಿಸುವಂತ ಮಾತಿನ ಮುಖಾಂತರ ಕರ್ತನು ನಿಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. Everyone tells us to get up early in the morning and pray to God. ಎಲ್ಲರೂ ಹೇಳುತ್ತಾರೆ ಮುಂಜಾನೆಯಲ್ಲಿ ವೇಗವಾಗಿ ಎದ್ದು ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ They ಎಂಬುದಾಗಿ. tell us that when it is still dark, get up at 4 a.m., 5 a.m. and pray to God. ಈ ಪ್ರಪಂಚದ ನೋಡ್ತೀವಿ ಎಲ್ಲಾ ದೇವ ಸೇವಕರು ಸಹ ಎಲ್ಲರಿಗೂ ಹೇಳುತ್ತಾರೆ 4 ಗಂಟೆ ಬೆಳಗ್ಗೆ 5 ಗಂಟೆ ಬೆಳಗ್ಗೆ ಎದ್ದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. When you get up, what will happen? ನೀವು ಬೆಳಗ್ಗೆ ಎದ್ದೇಳುವಾಗ ನಿಮಗೆ ಏನು ಸಂಭವಿಸುತ್ತದೆ? Here early in the morning, what is happening? ಇಲ್ಲಿ ಮುಂಜಾನೆಯಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ ಏನು ನಡೆಯುತ್ತಾ ಇದೆ? The disciples are seeing the Lord Jesus Christ. ಶಿಷ್ಯರು ಯೇಸು ಸ್ವಾಮಿಯನ್ನು ನೋಡುತ್ತಾ ಇದ್ದಾರೆ. They are not seeing any dead body or the ghost. They are seeing the live Jesus Christ. ಅಲ್ಲಿ ಸಮುದ್ರದ ಮೇಲೆ ನಡೆದು ಬರುವಂತ ದೆವ್ವವೋ ಅಥವಾ ಸತ್ತು ಹೋದ ಮನುಷ್ಯನ ಒಂದು ಶವವೋ ನೋಡುತ್ತಾ ಇಲ್ಲ. ಜೀವಂತವುಳ್ಳ ಯೇಸು ಸ್ವಾಮಿಯು ಆ ಒಂದು ಸಮುದ್ರದ ಮೇಲೆ ನಡೆದು ಬರುವುದನ್ನು ಶಿಷ್ಯರು ಕಾಣುತ್ತಾ ಇದ್ದಾರೆ. And what is the Lord Jesus telling to them? ಯೇಸು ಸ್ವಾಮಿ ಅವರನ್ನು ನೋಡಿ ಏನು ಹೇಳ್ತಾ ಇದ್ದಾರೆ? Don't be afraid. ಭಯ ಪಡಬೇಡ್ರಿ, ಧೈರ್ಯವಾಗಿರಿ. Take courage. ಧೈರ್ಯವಾಗಿರಿ, ಅಂಜಬೇಡಿರಿ. It is high. ಇದು It is I, the Lord Jesus. ಇದು ನೋಡಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ. When we get up, ನಾವು ಎದ್ದೇಳುವಾಗ the Lord says, don't be afraid. ದೇವರು ಹೇಳ್ತಾರೆ ಧೈರ್ಯವಾಗಿರಿ, ಭಯ ಪಡಬೇಡ್ರಿ. Don't be afraid of what? ಯಾವುದನ್ನು ಕುರಿತು ಭಯ ಪಡಬಾರ್ದು? The troubles that are troubling you in life. ನಿನ್ನ ಜೀವನದಲ್ಲಿ ನಿನ್ನನ್ನು ತೊಂದರೆ ಪಡಿಸುತ್ತಾ ಇರುವಂತಹ ವಿಷಯಗಳಿಗೆ ದೇವ ಜನಗಳೇ ನೀವು ಭಯ ಪಡಬಾರ್ದು. Don't be afraid of the diseases that is troubling you. ದೇವ ಜನಗಳೇ ನಿಮ್ಮನ್ನು ಪೀಡಿಸುತ್ತಾ ಇರುವಂತಹ ರೋಗಗಳನ್ನು ಕುರಿತು ನೀವು ಭಯ ಪಡಬೇಡ್ರಿ. Don't be afraid of the people that have been behind you. ನಿನ್ನ ಹಿಂದೆ ಇರುವಂತಹ ತೊಂದರೆಗಳನ್ನು ಕುರಿತು ಭಯ ಪಡಬೇಡ್ರಿ. Don't be afraid of the people who are criticizing and laughing at your trouble. ನಿನ್ನ ತೊಂದರೆಯನ್ನು ನೋಡಿ ಜನಗಳು ನಿನ್ನನ್ನು ಹೀಯಾಳಿಸ್ತಾ ಇರ್ಬೋದು, ಆಡ್ಕೊಳ್ತಾ ಇರ್ಬೋದು, ನಗಾಡ್ತಾ ಇರ್ಬೋದು, ಅದನ್ನ ನೋಡಿ ನೀವು ಭಯ ಪಡಬೇಡ್ರಿ. Have faith in the Lord. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ರಿ. We read then Peter is asking the Lord. ನಂತರದಲ್ಲಿ ಓದುವಾಗ ನೋಡುತ್ತೇವೆ, ಅಲ್ಲಿ ಮತ್ತಾಯ 14ನೇ ಅಧ್ಯಾಯದ 28ನೇ ವಾಕ್ಯದಿಂದ ಓದುವಾಗ ನೋಡುತ್ತೇವೆ, ಪೇತ್ರನು ಯೇಸು ಸ್ವಾಮಿ ಹತ್ರ ಮಾತಾಡ್ತಾರೆ. He wants to walk on the water just like the Lord Jesus Christ. ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬರುವುದನ್ನು ಕಂಡ ನಂತರದಲ್ಲಿ ಅವನು ತೀರ್ಮಾನ ತೆಗೆದುಕೊಳ್ತಾನೆ, ಸ್ವಾಮಿ ನಾನು ಸಹ ನಿಮ್ಮ ಹಾಗೆ ನೀರಿನ ಮೇಲೆ ನಡೆಯಬೇಕು ಎಂಬುದಾಗಿ. And he asks the Lord. ಆತನು ಯೇಸು ಸ್ವಾಮಿ ಬಳಿಯಲ್ಲಿ ಕೇಳಿಕೊಳ್ತಾನೆ, come walk on the water. ಓ ಪೇತ್ರ, ನೀನು ಸಹ ನೀರಿನ ಮೇಲೆ ನಡೆದು ಬಾ ಎಂಬುದಾಗಿ ಸ್ವಾಮಿ ಹೇಳುತ್ತಾರೆ. But Peter is walking on the water. ಪೇತ್ರ ನೀರಿನ ಮೇಲೆ ನಡೀತಾ ಇದ್ದಾನೆ. He is not seeing the Lord. ಅವನು ಯೇಸು ಸ್ವಾಮಿಯನ್ನು ನೋಡ್ತಾ ಇಲ್ಲ. He is seeing the wind that is coming in front of him. ಆತನ ಮುಂದೆ ಅಕ್ಕ ಪಕ್ಕದಲ್ಲಿ ಬರುತ್ತಾ ಇರುವಂತ ಬಿರುಗಾಳಿಯನ್ನು ನೋಡ್ತಾ ಇದ್ದಾನೆ. When we are walking on the water of the Christ life, ನಾವು ಕ್ರೈಸ್ತಿಯ ಜೀವಿತದಲ್ಲಿ ನೀರಿನ ಮೇಲೆ ನಡೆಯುತ್ತಾ ಇರುವಾಗ we should not see the trouble or disease that comes in front of us. ನಮ್ಮ ಕಣ್ಣ ಮುಂದೆ ಬರುವಂತ ರೋಗಗಳು, ತೊಂದರೆಗಳು, ಅವಮಾನಗಳನ್ನು ನಾವು ನೋಡಬಾರದು. We should see only the Lord Jesus Christ. ನಮ್ಮ ಕಣ್ಣ ಮುಂದೆ ನಿಂತಿರುವಂತ ಯೇಸು ಕ್ರಿಸ್ತನನ್ನು ಮಾತ್ರ ನೋಡಬೇಕು. As soon as Peter saw the wind, he was afraid. ಆ ಪೇತ್ರನು ಆ ಒಂದು ಬಿರುಗಾಳಿಯನ್ನು ನೋಡಿದ ತಕ್ಷಣ ಭಯಪಟ್ಟನು. And he began to sink inside the water. ಆಗ ಅವನು ಆ ನೀರಿನಲ್ಲಿ ಮುಳುಗಲು ಅವನು ಹೋಗುತ್ತಾ ಇದ್ದಾನೆ. The Lord gave his hand and is pulling him up. ಅವನು ಮುಳುಗುತ್ತಾ ಇರುವಾಗ ಕರ್ತನು ತಾನೇ ಕೈ ನೀಡಿ ಅವನನ್ನು ರಕ್ಷಿಸಿ ಮೇಲಕ್ಕೆ ಎತ್ತುವುದನ್ನು ನೋಡುತ್ತೇವೆ. Matthew chapter 14 verse 31 says. ಮತ್ತಾಯನ ಬರೆಸುವಾರ್ತೆ 14ನೇ ಅಧ್ಯಾಯದ 31ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, The Lord is telling you of little faith. ಆ ಪೇತ್ರ ನೋಡಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ, Why do you doubt? ಯಾಕೆ ನೀನು ಸಂದೇಹ ಪಟ್ಟಿ? Even today when trouble comes, ಇವತ್ತು ಸಹ ನಮ್ಮ ಜೀವಿತಗಳಲ್ಲಿ ತೊಂದರೆಗಳು ಬರುವಾಗ we see the wind. ನಾವು ತೊಂದರೆಗಳನ್ನು ನೋಡುತ್ತೇವೆ, ಬಿರುಗಾಳಿಯನ್ನು ನೋಡುತ್ತೇವೆ. We forget to see the Lord Jesus Christ. ಯೇಸುವನ್ನು ನೋಡುವುದನ್ನು ಮರೆತು ಬಿಡುತ್ತೇವೆ. When we get up early in the morning when it is still dark and see the Lord Jesus Christ in our life, ಮುಂಜಾನೆಯಲ್ಲಿ ಕತ್ತಲೆ ಇರುವಾಗ ಕರ್ತನನ್ನು ಆರಾಧಿಸಲು ಪ್ರಾರ್ಥಿಸಲು ನಾವು ಎದ್ದಾಗ ಯೇಸುವನ್ನು ನೋಡುವಾಗ you need not have to doubt. ನಾವು ಸಂದೇಹ ಪಡಬಾರದು. Doubt about the troubles in your life.
ನಿಮ್ಮ ಜೀವನದಲ್ಲಿರುವಂತಹ ತೊಂದರೆಗಳನ್ನು ಕುರಿತು ಸಂದೇಹ Doubt ಪಡಬಾರದು. whether the Lord will give us answer or not. ಕರ್ತನು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೋ ಇಲ್ಲವೋ ಎಂಬುದಾಗಿ ಸಂದೇಹ ಪಡಬಾರದು. Doubt whether this disease will be healed in my life. ಈ ರೋಗವು ನನ್ನ ಜೀವನದಲ್ಲಿ ವಾಸಿ ಆಗುತ್ತೋ ಇಲ್ಲವೋ ಎಂಬುದಾಗಿ ಸಂದೇಹ ಪಡಬಾರದು. Doubt whether this financial crisis will be relieved from my life. ನನ್ನ ಜೀವನದಲ್ಲಿ ಹಣದುಬ್ಬರ ಆಗಿದೆ, ತೊಂದರೆಯಾಗಿದೆ, ಈ ಒಂದು ಕಷ್ಟವು ನನ್ನನ್ನು ಬಿಟ್ಟು ನೀಗುತ್ತದೋ ಇಲ್ಲವೋ ಎಂಬುದಾಗಿ ಸಂದೇಹ The ಪಡಬಾರದು. Lord is telling you of little faith, do not doubt me. ಓ ಅಲ್ಪ ವಿಶ್ವಾಸಿಗಳೇ, ನನ್ನ ಮೇಲೆ ಸಂದೇಹ ಪಡಬೇಡಿರಿ ಎಂಬುದಾಗಿ ಕರ್ತನು ಹೇಳುತ್ತಾರೆ. Today we need to get up early in the morning. ಇವತ್ತು ನಾನು ನಿಮಗೆ ಹೇಳುವುದೇನೆಂದರೆ ಮುಂಜಾನೆಯಲ್ಲಿ ಎದ್ದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. The disciples were awake. ಆ ಶಿಷ್ಯರು ಎಚ್ಚರವಾಗಿದ್ದರು, The Lord was awake. ಯೇಸು ಸ್ವಾಮಿ ಎಚ್ಚರವಾಗಿದ್ದರು. So only Peter could not sink inside the water. ಆದರೆ ಪೇತ್ರನು ಮಾತ್ರ ಆ ನೀರಿನಲ್ಲಿ ಮುಳುಗುವಂತ ವ್ಯಕ್ತಿಯಾಗಿದ್ದನು. Because he was awake, even the Lord pulled him up when he was sinking. ಅವನು ಮುಳುಗುವಂತ ವ್ಯಕ್ತಿಯಾಗಿದ್ದರು. ಅವನು ಎಚ್ಚರವಾಗಿದ್ದ ಕಾರಣದಿಂದ ಮುಳುಗುವಂತ ವ್ಯಕ್ತಿಯನ್ನು ನೀರಿನಿಂದ ಮೇಲಕ್ಕೆ ಎತ್ತಿ ಯೇಸು ಸ್ವಾಮಿ ನಿಲ್ಲಿಸಿದರು. Today, even though we may sink in our life, ಇವತ್ತು ಸಹ ನಮ್ಮ ಜೀವಿತಗಳಲ್ಲಿ ನಮ್ಮ ತೊಂದರೆಗಳ ಮುಖಾಂತರವಾಗಿ ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ನಾವು ಅದೇ ರೀತಿಯಾಗಿ ಮುಳುಗುತ್ತಾ ಇರಬಹುದು. but when we get up early in the morning, the Lord will rise us up. ಆದರೆ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವಾಗ ಕರ್ತನು ಯಾರೆಲ್ಲ ಮುಳುಗುತ್ತಾರೋ ಅವರನ್ನೆಲ್ಲ ಮೇಲೆ ಎತ್ತಿ ನಿಲ್ಲಿಸುವ And he ದೇವರಾಗಿದ್ದಾನೆ. will bless you and he will give you relief from all the troubles and sickness in your life. ಆತ ನಿಮಗೆ ಎಲ್ಲಾ ತೊಂದರೆಗಳಿಂದಲೂ ಎಲ್ಲಾ ರೋಗಗಳಿಂದಲೂ ಬಿಡುಗಡೆ ಮಾಡಿ ಆರೋಗ್ಯ ಕೊಟ್ಟು ಆಶೀರ್ವಾದ ಕೊಟ್ಟು ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ವಾಕ್ಯವನ್ನು ಕೇಳಿದಂತಹ ದೇವಜನಗಳೇ, ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳೋಣ. 2-3 ವಿಷಯಗಳನ್ನು ಅಲ್ಲಿ ನೋಡುತ್ತೇವೆ. ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ, ಅಂದರೆ ದೋಣಿ ಎಂಬಂಥ ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಪ್ರಯಾಣ ಮಾಡುವಾಗ ಅನೇಕ ಅಲೆಗಳು ಬರಬಹುದು, ಅನೇಕ ಬಿರುಗಾಳಿಗಳು ಬರಬಹುದು. ಆದರೂ ಸಹ ನಿನ್ನ ಮುಂದೆ ಯೇಸು ಸ್ವಾಮಿ ಮುಂಜಾನೆಯಲ್ಲೇ ಬಂದು ನಿಂತಿದ್ದಾರೆ ಎಂಬುದನ್ನು ಮಾತ್ರ ದೇವಜನಗಳೇ, ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ಮಾತ್ರ ಮರೆತು ಬಿಡಬಾರದು. ಯೇಸು ನಿನ್ನ ಮುಂದಗಡೆ ಇದ್ದಾರೆ. ಪೇತ್ರನು ಯೇಸುವನ್ನು ನೋಡದೆ ಅವನು ಬಿರುಗಾಳಿಯನ್ನು ನೋಡಿದ, ಆದುದರಿಂದ ಮುಳುಗಲು ಹೋದ. ಅವನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟಿ ಎಂಬುದಾಗಿ. ನೀನು ಸಂದೇಹ ಪಡದೇ ಇರುವುದಾದರೆ, ಕರ್ತನನ್ನು ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ಕಾಣುವಿ, ದೊಡ್ಡ ಕಾರ್ಯವನ್ನು ನೋಡಲು ಸಾಧ್ಯ. ಕರ್ತನಿ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಈ ವೇಳೆಯಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವಿನ ಬಳಿಯಲ್ಲಿ ಹೇಳೋಣ, ಸ್ವಾಮಿ ನನ್ನಲ್ಲಿರುವಂಥ ಅಲ್ಪ ವಿಶ್ವಾಸವನ್ನು ತೆಗೆದುಹಾಕು, ಸಂದೇಹವನ್ನು ತೆಗೆದುಹಾಕು ಎಂಬುದಾಗಿ ಹೇಳುವಾಗ ಕರ್ತನು ತೆಗೆದುಹಾಕಿ ನಮಗೆ ಬಿಡುಗಡೆ ಕೊಡುತ್ತಾರೆ, ಆರೋಗ್ಯ ಕೊಡುತ್ತಾರೆ, ಆಶೀರ್ವಾದ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕರ್ತನು ತಾನೇ ಆಶೀರ್ವದಿಸಲಿ. ಯೇಸಪ್ಪ ಸ್ತೋತ್ರ ಮಾಡುತ್ತೇನೆ. ಈ ಶಬ್ದವನ್ನು ಕೇಳಿದಂಥ ಎಲ್ಲ ದೇವಜನಗಳಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವದಿಸ್ರಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.